ಸದನದಲ್ಲಿ ಆಡಿದ ಮಾತಿಗೆ ಶಾಸಕ ಅರೆಸ್ಟ್ ಆಗಿದ್ದು ಸರಿನಾ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಸದನದಲ್ಲಿ ಆಡಿದ ಮಾತುಗಳಿಗೆ ಪೊಲೀಸರು ಮಧ್ಯ ಪ್ರವೇಶಿಸುವಂತಿಲ್ಲ. ಸದನದ ಒಳಗೆ ಏನೇ ಆದರೂ ಕೂಡ ಸ್ಪೀಕರ್ ಮತ್ತು ಸಭಾಪತಿಗಳೇ ಫೈನಲ್ ಆಗಿರ್ತಾರೆ. ಕೋರ್ಟ್ ಕೂಡ ಮಧ್ಯ ಪ್ರವೇಶವನ್ನ ಮಾಡೋದಕ್ಕೆ ಅವಕಾಶ ಇಲ್ಲ. ಆದ್ರೆ ಸಿಟಿ ರವಿ ಅರೆಸ್ಟ್ ಹೇಗೆ ಸಾಧ್ಯ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಸಿಟಿ ರವಿ ಮಾತನಾಡಿದ್ದು ಸದನ ನಡೆಯುತ್ತಾ ಇಲ್ಲದೆ ಇದ್ದಂತ ಸಮಯದಲ್ಲೇ, ಕಲಾಪ ಮುಗಿದು ಮುಂದೂಡಿಕೆಯಾಗಿದ್ದಂತ ವೇಳೆಯಲ್ಲೇ ಮಾತನಾಡಿರೋದು. ಹೀಗಾಗಿ ಅರೆಸ್ಟ್ ಮಾಡಬಹುದು ಅಂತ ಕಾಂಗ್ರೆಸ್ಸಿಗರು ವಾದವನ್ನ ಮಾಡ್ತಿದ್ದಾರೆ. ಕಲಾಪ ನಡೆಯುತ್ತಾ ಇದ್ದು ಮತ್ತು ಮುಂದೂಡಿದ ನಡುವಿನ ಗ್ಯಾಪ್ ನಲ್ಲಿ ಆಡಿರುವಂತಹ ಮಾತಿದು. ಆದರೆ ಕಲಾಪವನ್ನ ಮುಂದೂಡುವವರೆಗೂ ಕೂಡ ಸಭಾಪತಿಗಳೇ ಫೈನಲ್. ಪೊಲೀಸರು ಅರೆಸ್ಟ್ ಮಾಡುವುದಕ್ಕೆ ಅವಕಾಶವೇ ಇಲ್ಲ ಅಂತ ಇದು ಬಿಜೆಪಿಯವರು ಮಾಡ್ತಿರುವಂತಹ ವಾದ ನೋಡಿ. ಸಂವಿಧಾನದ ಮತ್ತು ಕಾನೂನು ಸೂಕ್ಷ್ಮ ಪ್ರಶ್ನೆಯನ್ನ ಹುಟ್ಟು ಹಾಕಿದೆ ಸಿಟಿ ರವಿ ಅವರ ಅರೆಸ್ಟ್. ಚಳಿಗಾಲದ ಅಧಿವೇಶನದ ಹೊತ್ತಿನಲ್ಲಿ ಸುವರ್ಣಸೌಧದಲ್ಲಿ ಸಿಟಿ ರವಿ ಅವರು, ಬಿಜೆಪಿಯ ಎಂಎಲ್ಸಿ ಸಿಟಿ ರವಿ ಅವ್ಯಾಚ್ಯ ಶಬ್ದವನ್ನ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ಮೇಲೆ ಬಳಸಿದ್ದಾರೆ ಎನ್ನುವ ಆರೋಪದ ಮೇಲೆ ಸಿಟಿ ರವಿ ಅವರನ್ನ ಅರೆಸ್ಟ್ ಮಾಡಲಾಗಿತ್ತು. ಆದ್ರೆ ಈ ಒಂದು ಅರೆಸ್ಟ್ ಇದೆಯಲ್ಲ, ಇದು ಸರಿನಾ ಅನ್ನೋ ಪ್ರಶ್ನೆಗಳು ಉದ್ಭವ ಆಗಿದೆ. ಸದನದಲ್ಲಿ ಆಡಿದ ಮಾತುಗಳಿಗೆ ಪೊಲೀಸರು ಮಧ್ಯ ಪ್ರವೇಶವನ್ನ ಮಾಡುವಂತಿಲ್ಲ. ಇನ್ನು ಸದನದಲ್ಲಿ ಅದರದ್ದೇ ಆದಂತ ಒಂದಿಷ್ಟು ಕಾನೂನು ಚೌಕಟ್ಟುಗಳಿರುತ್ತೆ, ಮಾಡ್ಕೊಂಡಿರುವಂತಹ ಕಟ್ಟುಪಾಡುಗಳಿರುತ್ತೆ. ಅಲ್ಲಿ ಸದನದ ಒಳಗಡೆ ಕಾಕಿಯನ್ನ ಕೂಡ ಧರಿಸಿ ಬರುವಂತಿಲ್ಲ. ಅಲ್ಲಿ ವೈಟ್ ಮಾರ್ಷಲ್ಸ್ ಗಳನ್ನ ನೀವು ಗಮನಿಸಬಹುದು. ಈ ರೀತಿಯಾದಂತ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಗಳಿರುವಂತಹ ಹೊತ್ತಿನಲ್ಲಿ ಯಾಕೆ ಈ ರೀತಿ ಆಗಾಯ್ತು? ಸದನದ ಒಳಗೆ ಏನೇ ಆದ್ರೂ ಕೂಡ ಸ್ಪೀಕರ್ ಮತ್ತು ಸಭಾಪತಿಗಳೇ ಫೈನಲ್ ಆಗಿರ್ತಾರೆ. ಕೋರ್ಟ್ ಕೂಡ ಈ ಒಂದು ವಿಚಾರದಲ್ಲಿ ಮಧ್ಯ ಪ್ರವೇಶ ಮಾಡೋದಕ್ಕೆ ಅವಕಾಶಗಳಿಲ್ಲ. ಆದ್ರೆ ಸಿಟಿ ರವಿಯವರ ಅರೆಸ್ಟ್ ಹೇಗೆ ಸಾಧ್ಯ ಅನ್ನುವಂತ ಮಾತುಗಳು ಈಗ ಮೂಡ್ತಾ ಇದೆ. ಇನ್ನು ಸಿಟಿ ರವಿ ಅವರು ಮಾತನಾಡಿದ್ದು ಸದನ ನಡೀತಾ ಇದ್ದಂತ ಹೊತ್ತಿನಲ್ಲ ಅಲ್ಲ, ಕಲಾಪ ಮುಗಿದು ಸಭಾಪತಿಗಳು ಮುಂದೂಡಿಕೆ ಮಾಡಿರುವಂತ ಈ ಗ್ಯಾಪ್ ಏನಿದೆಯಲ್ಲ, ಈ ಹೊತ್ತಿನಲ್ಲ ಆಗಿರುವಂತದ್ದು. ಕಲಾಪ ಆಗ್ತಾ ಇತ್ತು, ಅದರ ಮಿಡಲ್ ಅಲ್ಲಿ ಮುಂದೂಡಿಕೆಯನ್ನ ಮಾಡ್ತಾರೆ ಸಭಾಪತಿಗಳು. ಮುಂದೂಡಿಕೆಯನ್ನ ಮಾಡಿ ಸಭಾಪತಿಗಳು ಅವರ ಕ್ಯಾಬಿನ್ಗೆ ತೆರಳುತ್ತಾರೆ. ಈ ಒಂದು ಗ್ಯಾಪ್ ನಲ್ಲಿ ಆಡಿರುವಂತಹ ಮಾತು ನೋಡಿ. ಹೀಗಾಗಿ ಕಾಂಗ್ರೆಸ್ ವಾದ ಮಾಡ್ತಿರುವಂತದ್ದು ಇದು ತಪ್ಪು ಅನ್ನೋದಾಗಿ. ಆದರೆ ಕಲಾಪ ನಡೀತಾ ಇದ್ದು ಮತ್ತು ಮುಂದೂಡಿದ ನಡುವಿನ ಗ್ಯಾಪ್ ನಲ್ಲಿ ಆಡಿರುವಂತಹ ಮಾತಾಗಿರುವುದರಿಂದ ಸಭಾಪತಿಗಳೇ ಫೈನಲ್ ಆಗಿರ್ತಾರೆ. ಕಲಾಪವನ್ನ ಮುಂದೂಡುವವರೆಗೂ ಕೂಡ ಸಭಾಪತಿಗಳಿರ್ತಾರೆ. ಹಾಗಾಗಿ ಪೊಲೀಸರು ಅರೆಸ್ಟ್ ಮಾಡೋದಕ್ಕೆ ಅವಕಾಶನೇ ಇಲ್ಲ ಅಂತ ಬಿಜೆಪಿ ವಾದ ಮಾಡ್ತಿದೆ. ಈ ಮೂಲಕವಾಗಿ ಸಂವಿಧಾನದ ಮತ್ತು ಕಾನೂನು ಸೂಕ್ಷ್ಮ ಪ್ರಶ್ನೆಯನ್ನ ಹುಟ್ಟು ಹಾಕಿದೆ ಸಿಟಿ ರವಿ ಅವರ ಅರೆಸ್ಟ್ ವಿಚಾರ.